ಸೋಂಪುರ ಗ್ರಾಮ ಇತ್ತೀಚೆಗೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಪ್ರದೇಶವಾಗಿದೆ. ಕಾರಣ ಸುತ್ತಮುತ್ತಲ ಕೈಗಾರಿಕಾ ಪ್ರದೇಶ. ಬೇರೆ ರಾಜ್ಯಗಳಿಂದ ಬಂದು ಜೀವನ ಸಾಗಿಸಲು ಸೋಂಪುರ ಮತ್ತು ಸುತ್ತಮುತ್ತಲ ಗ್ರಾಮಗಳಲ್ಲಿ ಬಾಡಿಗೆ ಇರ್ತಾರೆ. ಪ್ರತಿ ಬುಧವಾರ ಸೋಂಪುರ ಸಂತೆ ರೂಢಿಯಂತೆ ಇದ್ದು ಜನಸಂದಣಿ ಜಾಸ್ತಿ ಆಗಿರೋದ್ರಿಂದ ಪ್ರತಿದಿನ ಸಂತೆಯೇ ಆಗಿದೆ. ನಿನ್ನೆ ತಡರಾತ್ರಿ ಸುಮಾರು 7:30ರ ಸಮಯದಲ್ಲಿ ಕೊರಟಗೆರೆ ರಸ್ತೆಯಲ್ಲಿರುವ ಜನನಿ ಬೀಡಾ ಪ್ರದೇಶ ಮಾರುತಿ ಕಾಂಪ್ಲೆಕ್ಸ್ ಬಳಿ ಫೈನಾನ್ಸ್ ಕಲೆಕ್ಷನ್ ಮಾಡ್ತಿದ್ದಂತಹ ರಂಗಸ್ವಾಮಿ ಎನ್ನುವ ವ್ಯಕ್ತಿ ತನ್ನ ದ್ವಿಚಕ್ರ ವಾಹನದಲ್ಲಿ ಡಿಕ್ಕಿಯಲ್ಲಿ ಸುಮಾರು 55,000 ರೂಪಾಯಿಗಳನ್ನ ಇಟ್ಟಿದ್ದು, ಇದನ್ನು ಕಂಡಂತಹ ಕಿಡಿಗೇಡಿಗಳು ಕಳ್ಳತನ ಮಾಡಿರ್ತಾರೆ. ಇದನ್ನ ನೋಡಿದ ಮೇಲೆ ಸೋಂಪುರ ನಾಗರಿಕರು ಭಯಭೀತರಾಗಿರೋದು ಖಂಡಿತ. ಇನ್ನಾದ್ರೂ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಬೇಕಿದೆ. ಹಾಗೂ ಬೆಂಗಳೂರು ತುಮಕೂರು ಸರ್ವಿಸ್ ರಸ್ತೆ ಆಗಲು ಕುಪ್ಪೆ ರಸ್ತೆಯಿಂದ ಟೀಚರ್ಸ್ ಬಡಾವಣೆಗೆ ತೆರಳಲು ಬ್ಯಾರಿಕೇಡ್ ಹಾಕಿ ಸಾರ್ವಜನಿಕರು ಸುರಕ್ಷತೆಯಿಂದ ಓಡಾಡಲು ಅನುಕೂಲ ಮಾಡಿಕೊಡಬೇಕಾದ ಕರ್ತವ್ಯ ಕೂಡ ಸ್ಥಳೀಯ ಅಧಿಕಾರಿಗಳದ್ದೇ ಆಗಿರುತ್ತೆ. ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಮುಂದಿನ ದಿನಗಳಲ್ಲಾದ್ರೂ ಬದಲಾಗತ್ತಾ ಕಾದು ನೋಡಬೇಕಾಗಿದೆ.